Hello guys, welcome back to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2ದು ಸಿಲಬಸ್ಸು 6M ಅವ್ರದ್ದು ಆ್ಯಸ್ ಪರ್ NEP. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದಿರ ಹಂಗೆ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಅಂದರೆ ನಿಮಗೆ ಟೋಟಲ್ ಬಂದುಬಿಟ್ಟು 5 ಮಾಡ್ಯೂಲ್ಸ್ ಇರುತ್ತೆ. ಇದರಲ್ಲಿ ಫಸ್ಟ್ ಮಾಡ್ಯೂಲ್ ನೋಡೋದಾದರೆ ಕನ್ಸಾಲಿಡೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ. ಇದರಲ್ಲಿ ಬಂದು ಒಂದಷ್ಟು ಪ್ರಾಬ್ಲಮ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಅಂದರೆ ನಿಮಗೆ ಗೊತ್ತಿರೋ ಪ್ರಕಾರ 50% ಥಿಯರಿ, 50% ಪ್ರಾಕ್ಟಿಕಲ್ ಇರುತ್ತೆ. ಆ್ಯಂಡ್ ಇಷ್ಟು ಟಾಪಿಕ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಫಸ್ಟ್ ಚಾಪ್ಟರಲ್ಲಿ ಇಂಟ್ರೊಡಕ್ಷನ್, ಹೋಲ್ಡಿಂಗ್ ಕಂಪ್ನಿ ಅಂದರೆ ಸಬ್ಸಿಡರಿ ಕಂಪ್ನಿ, ಅದು ಸ್ಟೆಪ್ಸು. ಆ್ಯಂಡ್ ಸೆಕೆಂಡ್ ಮಾಡ್ಯೂಲು ಬಂದುಬಿಟ್ಟು ಇದು ಎಲ್ಲ ಥಿಯರಿ ಆಗಿರುತ್ತೆ. ಡಿಸ್ಕ್ಲೋಷರ್ ಇನ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ, ಅದ್ರದ್ದು ಇಂಟ್ರೊಡಕ್ಷನ್, ಎಂಪ್ಲಾಯಿ ಬೆನಿಫಿಟ್ಸ್ ಏನು, ಮತ್ತು ಅದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸದು, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ. ಮತ್ತು ಮಾಡ್ಯೂಲ್ 3 ನೋಡೋದಾದರೆ ಮೆಷರ್ಮೆಂಟ್ ಬೇಸ್ಡ್ ಆನ್ ಅಕೌಂಟಿಂಗ್ ಪಾಲಿಸೀಸ್ ಅಂತ ಮಾಡ್ಯೂಲ್ 3ದು ಟಾಪಿಕ್ಸ್ ನೋಡೋದಾದರೆ ಇದರಲ್ಲಿ ಇಷ್ಟು ಟಾಪಿಕ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಥರ್ಡ್ ಚಾಪ್ಟರ್ ಇಂಟ್ರೊಡಕ್ಷನು, ಅಕೌಂಟಿಂಗ್ ಪಾಲಿಸೀಸು, ಚೇಂಜಸ್ ಇನ್ ಅಕೌಂಟಿಂಗ್ ಎಸ್ಟಿಮೇಟ್ಸ್ ಆ್ಯಂಡ್ ಎರರ್ಸು, ಫಸ್ಟ್ ಟೈಮ್ ಅಡಾಪ್ಷನ್ ಆಫ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸು, ಡಿಸ್ಕ್ಲೋಷರ್. ಮತ್ತು ಮಾಡ್ಯೂಲ್ 4ಅಲ್ಲಿ ಬಂದುಬಿಟ್ಟು ಇದು ಪ್ರಾಕ್ಟಿಕಲ್ದು ಸಮ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಅಕೌಂಟಿಂಗ್ ಆ್ಯಂಡ್ ರಿಪೋರ್ಟಿಂಗ್ ಆಫ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂದರೆ ಅದೇ ಇಂಟ್ರಡಕ್ಷನು ಮತ್ತು ಪ್ರೆಸೆಂಟೇಷನ್ ಆಫ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟು, ಮೀನಿಂಗು, ಅದ್ರ ಬಗ್ಗೆ. ಆ್ಯಂಡ್ ಲಾಸ್ಟ್ ಮಾಡ್ಯೂಲ್ 5 ನೋಡೋದಾದರೆ ರೆವೆನ್ಯೂ ಬೇಸ್ಡ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂತ. ಇದರಲ್ಲಿ ಇಂಟ್ರೊಡಕ್ಷನ್ನು ಮತ್ತು ಅದರದ್ದು ರೆವೆನ್ಯೂ ಫ್ರಮ್ ಕಾಂಟ್ರಾಕ್ಟ್, ಫ್ರಮ್ ಕಸ್ಟಮರು, ಅದು ಪ್ರಾಬ್ಲಮ್ಸು ಈ 5th ಚಾಪ್ಟ್ರಲ್ಲೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇದೆಲ್ಲ ಬಂದುಬಿಟ್ಟು ಸಿಲಬಸ್ ಆಗಿರುತ್ತೆ. ಯಾವುದ್ರದ್ದು ಅಂದರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2ದು ನೋಟ್ಸ್ ಬೇಕು ಅಂದರೆ DM ಮಾಡ್ಬೋದು. ಓಕೆ, ಸಿ ಇನ್ ನೆಕ್ಸ್ಟ್ ವಿಡಿಯೋ.